ಎಲ್ಲರಿಗೂ ನಮಸ್ಕಾರ. ನನ್ನ ಶ್ರೀವಾರಿ ನಾಲೆಡ್ಜ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಂತ್ರಾಲಯ ಪ್ರಭುಗಳ ಕಥೆನ ಕೇಳಿದಷ್ಟು ಹೇಳಿದಷ್ಟು ಮುಗಿಯೋದೇ ಇಲ್ಲ ಅಂತ, ಆಕಾಶಕ್ಕೆ ಹೊದಿಕೆ ಹಾಕಿದಂಗೆ ಅಂತ. ಆದರೂ ಕೂಡ ದಿನನಿತ್ಯ ಅವರದ್ದೊಂದೊಂದು ಮಹಾತ್ಮೆನ ಹೇಳೋಕ್ಕೆ, ಅವ್ರ ಪೂಜೆ ಮಾಡೋಕ್ಕೆ ನನಗೂ ತುಂಬ ಇಷ್ಟ. ಕೇಳೋಕ್ಕೆ ನೀವು ಅಷ್ಟೇ ಕಾತರವಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಸಣ್ಣದೊಂದು ಅವರದ್ದೊಂದು ಕತೆ ಹೇಳ್ತೀನಿ. ಅಲ್ಲಿ ಒಂದು ಪವಾಡದ ಕತೆ, ಮಂತ್ರಾಲಯದಲ್ಲಿ ನಡೆದಂಥ ಒಂದು ಪವಾಡದ ಕತೆ. ಇದು ನಡೆದಿದ್ದು ಸುಮಾರು 30-35 ವರ್ಷದ ಹಿಂದೆ ಅಂತೆ. ರಾಘವೇಂದ್ರ ಸ್ವಾಮಿಗಳ ಭಕ್ತರೊಬ್ಬರು ಬಹಳ ಆರ್ಥಿಕ ಸಂಕಷ್ಟ ಇತ್ತು. ಏನು ಮಾಡೋದು, ಯಾವ ಪೂಜೆ ಮಾಡಿದ್ರು ಯಾವುದು ಕೈಗೆ ಹಚ್ತಾ ಇರಲಿಲ್ಲ. ಅದೇ ಚಿಂತೆನಲ್ಲೇ ಒಂದು ಸತಿ ಮಂತ್ರಾಲಯಕ್ಕೆ ಹೋಗಿ ಒಳಗಡೆ ಮಲ್ಕೊಂಡಿದ್ರಂತೆ. ಅವಾಗೆಲ್ಲ ಅಲ್ಲಿ ಕಾಂಪೌಂಡ್ ಎಲ್ಲ ಏನೂ ಇರಲಿಲ್ಲ. ನಾನು ಕೂಡ ನೋಡಿದ್ದೆ ಸುಮಾರು 30 ವರ್ಷದ ಹಿಂದೆ ಮಂತ್ರಾಲಯ ದೇವಸ್ಥಾನನ. ಇವಾಗ ಇರೋ ಹಾಗೆ ದೊಡ್ಡ ದೇವಸ್ಥಾನ ಆಗಿರಲಿಲ್ಲ. ಒಳಗೆ ಮೂಲ ಬೃಂದಾವನಕ್ಕೆ ಮಾತ್ರ ದೇವಸ್ಥಾನ ಇತ್ತಷ್ಟೇ. ಹೊರಗೆ ಅಲ್ಲೇ ಮಲ್ಕೊಂಡಿದ್ರಂತೆ. ಆಮೇಲೆ ಏನೋ ಒಂಥರ ಕನಸು, ನಾನು ಹೇಳ್ದಂಗೆ ಕೇಳು ನಿಂಗೆ ಒಳ್ಳೇದಾಗತ್ತೆ ಅನ್ನೋ ಥರನೋ ಏನೋ ಒಂದು ಅಸ್ಪಷ್ಟವಾದಂಥ ಒಂದು ಯಾರೋ ಏನೋ ಮಾತಾಡ್ದಂಗೆ ಅಂತ ಹೇಳಿ ಒಂದು ಇದನ್ನು ತೊಗೊಂಡು ಹೋಗುವಂಥ ಏನೋ ಯಾವುದನ್ನೂ ಒಂದು ಸರಿಯಾಗಿ ಏನೂ ಇರಲಿಲ್ಲ. ಹಾಗೆ ಒಂದು ಎಚ್ಚರ ಆದಾಗ ಬೆಳಗಿನ ಜಾವ ಅವ್ರ ಪಕ್ಕದಲ್ಲಿ ಒಂದು ತೆಂಗಿನಕಾಯಿ 100 ರೂಪಾಯಿ ಇತ್ತಂತೆ. ಯಾರ್ದಿದು ತೆಂಗಿನಕಾಯಿ 100 ರೂಪಾಯಿ? ಯಾರ್ದು? ಆಗಿನ ಕಾಲಕ್ಕೆ 100 ರೂಪಾಯಿ ಅಂದರೆ ಭಾಳ ದೊಡ್ಡದು ಮೊತ್ತ. ಅದು ಯಾರ್ದಿದು ಅಂತ ಹೇಳಿ ಎಲ್ಲರೂ ಕೇಳ್ಕೊಂಡು ಬಂದ್ರಂತೆ. ಕಡೆಗೆ ತುಂಗಾ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ, ಆಮೇಲಿಂದ ಕೇಳಿದ್ರಾಯ್ತು ಅಂತ ಆ ತೆಂಗಿನಕಾಯಿನ 100 ರೂಪಾಯಿನ ಬ್ಯಾಗ್ನಲ್ಲಿ ಇಟ್ಕೊಂಡು ನದಿ ಹತ್ರ ಸ್ನಾನಕ್ಕೆ ಹೋದ್ರಂತೆ. ಅಲ್ಲಿ ಒಬ್ಬರು ಅರ್ಚಕರು ಸಿಕ್ಕಿದ್ರಂತೆ. ನೋಡಿ, ನಾನು ಹಿಂಗೆ ಮಲ್ಕೊಂಡು ಎದ್ದಾಗ ನನ್ನ ಹತ್ರ ಒಂದು ತೆಂಗಿನಕಾಯಿ ಇತ್ತು, 100 ರೂಪಾಯಿ ಇತ್ತು. ಇದೇನು ಅಂತ ನಂಗೆ ಅರ್ಥ ಆಗಲಿಲ್ಲ. ಯಾರೂ ಏನು ನಂದು ಅಂತ ಹೇಳಲಿಲ್ಲ, ಏನು ಮಾಡೋದು ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ರಾಯರೇ ನಿಮಗೊಂದು ದಾರಿ ತೋರಿಸಿದ್ದಾರೆ. ಈ ತೆಂಗಿನಕಾಯಿ ವ್ಯಾಪಾರ ಮಾಡು ನೀನು. ಈ 100 ರೂಪಾಯಿಲಿ ಎಷ್ಟು ಬರುತ್ತೋ ಅಷ್ಟು ತೆಂಗಿನಕಾಯಿ ತೊಗೊಂಡು ಒಂದು ಸಣ್ಣದಾಗಿ ಒಂದು ವ್ಯಾಪಾರ ಶುರು ಮಾಡು ಅಂತ ಹೇಳಿದ್ರಂತೆ. ಆಶ್ಚರ್ಯ ಆದರೂ ಕೂಡ ನೋಡೋಣ ಅಂಥೇಳಿ 100 ರೂಪಾಯಿಗೆ ಕಾಯಿ ತೊಗೊಂಡು ವ್ಯಾಪಾರ ಶುರು ಮಾಡಿದ್ರಂತೆ. 100 ಹೋಗಿ 1000 ಲಕ್ಷ. ಇವತ್ತಿನ ದಿವಸ ಅವರು ಕೋಟ್ಯಾಧೀಶ್ವರ. ಸುತ್ತಮುತ್ತಲ ಹಳ್ಳಿಗೆಲ್ಲ ಅವರೇ ತೆಂಗಿನಕಾಯಿ ಸಪ್ಲೈ ಮಾಡೋರು. ದೊಡ್ಡ ತೆಂಗಿನಕಾಯಿ ಮಂಡಿನೇ ಇಟ್ಕೊಂಡಿದ್ದಾರೆ. ಅವ್ರ ವಂಶಸ್ಥರೆಲ್ಲ ರಾಯರ್ನೇ ನೆನೆಸ್ಕೊಂಡು ಅದೇ ಕೆಲಸನೇ ವೃತ್ತಿನೇ ಇವಾಗಲೂ ಮಾಡ್ತಾ ಇದ್ದಾರಂತೆ. ಕತೆ ಕೇಳಿ ಒಂಥರ ಮೈ ಜುಮ್ ಅನ್ನಿಸ್ತು. ಅಟ್ ದ ಸೇಮ್ ಟೈಮ್ ಏನು ಅನ್ನಿಸ್ತು ಅಂತ ಹೇಳಿದ್ರೆ, ರಾಯರ್ ನಮ್ಮ ಜೊತೆಗೆ ಯಾವಾಗಲೂ ಇದ್ದಾರೆ ಅಂತ. ಕತೆ ಇಷ್ಟ ಆಗಿದ್ದರೆ ನೀವು ಕೂಡ ಧನ್ಯತಾ ಭಾವ ಹೊಂದಿದ್ದೀರಾ ಅಂತ ಕಾಣಿಸುತ್ತೆ. ಧನ್ಯವಾದಗಳು.